ಇನ್ಸ್ಟಾಗ್ರಾಮಲ್ಲಿ ನಾವು ಇವ್ರನ್ನ ಜಸ್ಟ್ ಕಾಂಟ್ಯಾಕ್ಟ್ ಮಾಡಿ ನಂಬರ್ ತೊಗೊಂಡ್ವಿ. ವಿತಿನ್ 1 ½ ಅವರಲ್ಲಿ ತುಂಬ ಚೆನ್ನಾಗಿ ಮೇಕಪ್ ಎಲ್ಲ ಮಾಡಿಕೊಟ್ಟಿದ್ದಾರೆ. ನಮ್ಗೆ ಔಟ್ಲುಕ್ ಆ್ಯಂಡ್ ಹೇರ್ ಸ್ಟೈಲ್ ಸ್ಯಾಲರಿ ಎಲ್ಲ ತುಂಬ ಇಷ್ಟ ಆಯಿತು. ರೆಫರ್ ಮಾಡ್ತೀನಿ, ಬೇರೆಯವರು ಕೂಡ ಇರುತ್ತೆ ಸರ್ವಿಸ್ ತೊಗೊಳ್ಳಿ ಅಂತ. ಎಷ್ಟು ಒಳ್ಳೆ ರಿವ್ಯೂ ಕೊಡ್ತಿದ್ದಾರಲ್ಲ. ಈ ರಿವ್ಯೂಗೆ ನಾನು ಬದ್ಧವಾಗಿದ್ದೀನೋ ಇಲ್ವೋ ಗೊತ್ತಿಲ್ಲ, ಆದರೆ ನನ್ನ ಕಡೆಯಿಂದ ಇವರಿಗಂತೂ ಖಂಡಿತವಾಗ್ಲೂ ಪ್ರಾಬ್ಲಮ್ ಆಗಿತ್ತು ಒಂದಷ್ಟು ಟೈಮು. ನಾನು ಕ್ಲೈಂಟ್ನ ದೇವರು ಅಂತ ಕರಿತೀನಿ. ಸೊ ಯಾರು ಕೈ ಕೊಟ್ಟರೂ ಕೂಡ ನಮಗೆ ಭಗವಂತ ನಮ್ಮನ್ನು ಕೈ ಹಿಡಿತಾನೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ ಆಗಿತ್ತು. ಇಂದ್ಲ ದಿನ ಇವ್ರು ಸ್ಯಾರಿ ಡ್ರೈಪಿಂಗ್ ಅಂತ ನಾನು ಸ್ಯಾರಿ ಕೊಟ್ಟಿದ್ರು. ಇಂದ್ಲ ದಿನ ನನ್ನ ಸಲೂನಲ್ಲೇ ನನ್ನ ಸ್ಯಾರಿನ ಬಿಟ್ಟು ನಾನು ಬೇರೆ ವರ್ಕ್ ಇತ್ತು ಅಂತ ಹೋಗಿದ್ದೆ. ಬಟ್ ನನ್ನ ಸ್ಟಾಫ್ಗೆ ಹೇಳಿದ್ದೆ ಅಕ್ಕಿನ ನೀವು ಹೊರಗಡೆ ಇಟ್ಟು ಹೋಗಿ ಅಂತ. ಬಟ್ ಅವರು ಪಕ್ಕದ ಶಾಪ್ ಅವರಿಗೆ ಕೊಟ್ಟು ಹೋಗಿದ್ದೆ. ಇಲ್ಲಿ ಪ್ರಾಬ್ಲಮ್ ಆಯಿತು. ಆ ಶಾಪ್ ಅವ್ರದ್ದು ನಂಬರ್ ಇಲ್ಲ, ಅವ್ರು ಯಾವ ಊರವರು ಅಂತ ಗೊತ್ತಿಲ್ಲ, ಏನೂ ಇಲ್ಲ. ನೆಕ್ಸ್ಟ್ ಡೇ ಮಾರ್ನಿಂಗ್ ಅದು 9 o'clock ಆ ಶಾಪ್ ಓಪನ್ ಮಾಡಿದ್ರು. ಬಟ್ ನಾನು ಇವ್ರಿಗೆ 8 ಗಂಟೆಗೆ ರೆಡಿ ಮಾಡಬೇಕಾಗಿತ್ತು. ಬೆಳಗಿನ ಜಾವ 4:15 ಟೆನ್ಷನ್ ತೊಗೊಂಡಿದ್ದು. ಆಗ ಒಂದು ಕಾಂಟ್ಯಾಕ್ಟ್ ನಂಬರ್ನ ಹುಡುಕ್ಲಿಕ್ಕೆ ತುಂಬ ಮೇನ್ ಬ್ರ್ಯಾಂಚ್ಗೆಲ್ಲ ಫೋನ್ ಮಾಡಿದ್ವಿ. ಯಾರು ಫೋನ್ ತೆಗಿತಾ ಇಲ್ಲ. ಆತ ಕೊನೆಗೆ ಹೊಡ್ಸ್ಬಿಡೋಣ ಲಾಕರ್ನ ಅಂತಲೇ ಅಂದ್ಕೊಂಡೆ. ಬಟ್ ಆ ಲಾಕರ್ ಹೊಡಿಯೋರು ಸಿಗ್ತಿಲ್ಲ, ಕೀ ಮೇಕರ್ ಸಿಗ್ತಿಲ್ಲ, ಯಾರೂ ಸಿಗ್ತಾ ಇಲ್ಲ. ಪಾಪ ಇವರಿಗೆ ಹೊರಗಡೆ ಹೇಳೋಕ್ಕಾಗ್ತಿಲ್ಲ, ಬಿಡೋಕ್ಕಾಗ್ತಿಲ್ಲ. ಆದರೆ ಒಂದು ಸಾಸಿವೆ ಗಾತ್ರನೂ ಕೂಡ ಅವ್ರ ಮುಖ ಚಿಕ್ಕದು ಮಾಡ್ಕೊಳ್ಳಿಲ್ಲ, ನನಗೆ ಬೈಲಿಲ್ಲ, ರೇಗಲಿಲ್ಲ. ನನ್ನ ಜೊತೆ ಕೂತ್ಕೊಂಡು ಜಸ್ಟಲ್ಲೆಲ್ಲ ಹುಡುಕಿ ಕಾಂಟ್ಯಾಕ್ಟು ಬ್ರಾಂಚಸ್ಗಳದ್ದು ನಂಬರ್ ಕೊನೆಗೂ ಆ ಕಾಂಟ್ಯಾಕ್ಟ್ಸ್ನ ಹುಡುಕಿ ಅವ್ರು ಯಾವ ಊರಲ್ಲಿದ್ರು ಸ್ಟಾಫ್ ಆ ಊರಿಗೆ ಹೋಗಿ ಕೀ ಇಸ್ಕೊಂಡು ಬಂದು ಇವ್ರಿಗೆ 8:30ಗೆಲ್ಲ ನಾನು ವರ್ಕ್ನ ಕಂಪ್ಲೀಟ್ ಮಾಡಿಕೊಟ್ಟೆ. ಇದು ಹೊಸ್ತೇನಲ್ಲ, ನನಗೆ ತುಂಬ ಸಾರಿ ನಾನು ಈ ಥರದನ್ನೆಲ್ಲ ಫೇಸ್ ಮಾಡಿದ್ದೀನಿ. ಬಟ್ ಭಗವಂತ ನನ್ನನ್ನು ಎಲ್ಲ ಟೈಮಲ್ಲೂ ಕೂಡ ಕೈ ಹಿಡ್ದಿದ್ದಾನೆ. ಈ ಸರಿ ನನಗೆ ಕ್ಲೈಂಟ್ ರೂಪದಲ್ಲಿ ಕೈ ಹಿಡ್ದಾನೆ. ಇವ್ರು ಈವ್ನಿಂಗ್ ನನಗೆ ಕಾಲ್ ಮಾಡಿ ಒಂದು ವಿಷಯ ಹೇಳ್ತಾರೆ, ಅದು ನಿಮ್ಮ ಜೊತೆ ಕೂತ್ಕೊಂಡು ನಾನು ಬಯೋದ್ರಿಂದ ಏನೂ ಸಿಗಲ್ಲ, ನೆಕ್ಸ್ಟ್ ಏನಾಗಬೇಕು ಅದ್ರ ಬಗ್ಗೆ ನಾವು ಥಿಂಕ್ ಮಾಡಬೇಕಲ್ವಾ ಮ್ಯಾಮ್ ಅಂತ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್, ನಿಮ್ಮಿಂದ ನಾನು ಕಲ್ತಿದ್ದೀನಿ.